ಒಂದು ಪುಣ್ಯ ದಿನ. ಆ ಪುಣ್ಯ ದಿನಕ್ಕೆ ನಾವೆಲ್ಲರೂ ಆಗಮಿಸುತ್ತೇವೆ. ಭಗವಂತ ಕುಟುಂಬದವರಿಗೆ ಹಾಗೂ ಸರ್ವರಿಗೂ ಒಳ್ಳೇದು ಮಾಡಲಿ. ಯಾಕೆಂದರೆ ಈಗ ನೀವು ಮೈಕ್ ತಂದಿದ್ದೀರಿ, ನಾನು ಮಾತಾಡ್ತಾ ಇರಬೇಕು ಅನ್ಸುತ್ತೆ. ಆದ್ರೂ ಇರ್ತಕ್ಕಂಥ ವಿಷಯನ ಕುಲಂಕುಷವಾಗಿ ಮಾತಾಡಿದಾಗ ಅದಕ್ಕೆ ಒಂದು ನ್ಯಾಯಬದ್ಧ, ಅರ್ಥಬದ್ಧ, ಹೀಗೆ ಭಗವಂತ ಎಲ್ಲ ಕೊಟ್ಟಿದ್ದಾನೆ. ಅದನ್ನು ಉಳಿಸ್ಕೊಂಡು ಹೋಗೋದು ನಮ್ಮ ಧರ್ಮ, ಅದನ್ನು ಬೆಳೆಸ್ಕೊಂಡು ಹೋಗೋದು ನಮ್ಮ ಧರ್ಮ. ಅಣ್ಣವರ ಜೊತೆಗಿನ ದಿನಗಳು ಯಾವ್ದಾದ್ರು ಒಂದು ನೆನಪುಗಳನ್ನ ಮಾಡ್ಕೊಳ್ಳೋದಾದ್ರೆ ಅವತ್ತಿನ ನನಗೆ ಅವರು ಎಲ್ಲಾರನ್ನು ಕೂರಿಸ್ಕೊಂಡು ಊಟ ಮಾಡ್ತಿದ್ರಲ್ಲ, ಅದು ಇವತ್ತವರೆಗೂ ನಾನು ಎಲ್ಲೂ ನೋಡಿಲ್ಲ, ನೋಡೋಕ್ಕಾಗಲ್ಲ ಬಿಡಿ. ಅದು ಸುಮ್ಮನೆ ನಾವು ಹಾಗೆ ಹೀಗೆ ಅಂತ ಹೇಳ್ತೀವಿ. ಅದು ನೋಡಿರ್ತಕ್ಕಂಥ ವಿಷಯನ ಕುಲಂಕುಷವಾಗಿ ಹೇಳಬೇಕು, ಅದು ಧರ್ಮ. ಈಗ ಯಾಕೆ ನೀವು ಎಲ್ಲ ನನ್ನ ಹತ್ರ ಎಲ್ಲ ಬಂದಿದ್ದಾಗಿತ್ತಲ್ಲ ಏನು, ಹಾಗಾಗಿ ಅದು ಏನೋ ಮಾತಾಡ್ತಾರೆ, ಆ ಮಾತುಗಳನ್ನ ಕೇಳೋಣ, ಆಲಿಸೋಣ ಅನ್ನೋದು ಒಂದು ಧರ್ಮ. ಹಾಗಾಗಿ ಏನೋ ಬೆಳಿಗ್ಗೆ ಲೇಟ್ ಆಯಿತು ಅಂತ ನಾನು ಅಂದ್ಕೊಂಡೆ, ನಾನೇ ಮುಂಚೆ ಬಂದಿದ್ದೆ. ಅಂದರೆ ಅದು ಯಾತಕ್ಕೆ ಹೇಳ್ತೀನಿ ಅಂದರೆ, ಅದು ನಮ್ಮ ಧರ್ಮ. ಅದು ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದೀವಿ, ಹಾಗೆ ಉಳಿಸ್ಕೊಂಡು ಹೋಗ್ತೀವಿ, ಮುಂದಕ್ಕೂ ಕೂಡ ಉಳಿಸ್ಕೊಂಡು ಹೋಗ್ತೀವಿ. ಇದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತೀವಿ. ನಿಮ್ಮೆಲ್ಲರಿಗೂ ಭಗವಂತ ಆರೋಗ್ಯ ಭಾಗ್ಯ ಕೊಡ್ಲಿ ಅಂತ ಹೇಳ್ತೀವಿ. ಈಗ ನಿಮ್ಗೆ ತುಂಬಾ ಏಜ್ ಆಗಿದೆ, ಆರೋಗ್ಯ ಬೇರೆ ಅಷ್ಟು ಸಪೋರ್ಟ್ ಆಗ್ತಿಲ್ಲ. ಸೊ ಆದ್ರೂ ಕೂಡ ಇಷ್ಟು ಅಭಿಮಾನ ಯಾಕೆ ಅಣ್ಣವ್ರ ಮೇಲೆ ಅಂತ ಅಂದ್ರೂ ಕೂಡ ಬರ್ತೀರಾ? ಅವ್ರನ್ನ ಇವತ್ತಿಗೂ ಮರ್ತಿಲ್ಲ ನೀವು, ಏನೇ ಕಷ್ಟ ಸುಖಗಳು ಎಲ್ಲ ಇದ್ರು ಸಹ. ಅವ್ರನ್ನ ಮರೆಯೋಕ್ಕೆ ಚಾನ್ಸ್ ಇಲ್ಲ. ನಾನು ಆಗಲೇ ಹೇಳಿದೆ, ಅವರು ಸಾಮಾನ್ಯವಾದ ಮನುಷ್ಯ ಅಲ್ಲ, ದೇವತಾ ಮನುಷ್ಯ, ದೇವರಿಗಿದ್ದ ಮಾನವ. ಏನು ಅದು ನಾವು ನೋಡಿದ್ದೀವಿ, ಕಂಡಿದ್ದೀವಿ. ಹಾಗಾಗಿ ಅದನ್ನ ಆ ವಿಷಯನ ನಿಮ್ಮ ಮುಂದೆ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಪುನೀತ್ ಅವ್ರು ಎಷ್ಟು ನೆನಪಾಗ್ತಾರೆ? ಅಯ್ಯೋ, ಅವ್ರು ಅಷ್ಟಿಷ್ಟಲ್ಲ. ಪುನೀತ್ ಇವತ್ತು ಎಲ್ಲೇ ಹೋಗಿ ನೀವು ರಸ್ತೆಯಲ್ಲಿ ಯಾವುದೇ ಒಂದು ಬದಿಲಿ ಹೋಗಿ ಮೊದಲು ಅವ್ರ ಫೋಟೋ ಇದ್ದೇ ಇರುತ್ತೆ, ಆಮೇಲೆ ಅಣ್ಣವ್ರ ಫೋಟೋ. ಅಲ್ಲಿ ಪುನೀತ್ ರಾಜ್ಕುಮಾರ್ಗೆ ಜೈ, ಅಣ್ಣವ್ರಿಗೆ ಜೈ ಅಂತ ಅಂತಾರೆ, ಪುನೀತ್ ಹೆಸರೇ ಮೊದಲು ಹೇಳ್ತಾರೆ. ಅದು ಅವರು ಆ ಥರ ಉಳಿಸ್ಕೊಂಡ್ರು ಬೆಳೆಸ್ಕೊಂಡ್ರು ಬಂದಿದ್ದೀವಿ. ಭಗವಂತ ಇನ್ನೂ ಅವ್ರಿಗೆ ಆರೋಗ್ಯ ಭಾಗ್ಯ ಕೊಡಲಿ. ಯಾಕೆಂದರೆ ಎಷ್ಟೇ ಊಟ ಒಂದೇ ಅಂತೆ ಸಾಕು ಅಂತ ಹೇಳೋದು, ಬಾಕಿದೆಲ್ಲ ಬೇಕು ಅನ್ಸುತ್ತೆ ಅಲ್ವರಾ? ನಾನು ನಿಮ್ಗೇನಾದ್ರು ಒಂದು 1000 ರೂಪಾಯಿ ಕೊಟ್ಟೆ ಅಂತ ಅಂತೇಳಿ, ಅಯ್ಯೋ ಇನ್ನೊಂದು 1000 ಕೊಟ್ಟಿದ್ರೆ ಚೆನ್ನಾಗಿರೋದು, ಇನ್ನೊಂದು 1000 ಕೊಟ್ಟಿದ್ರೆ ಚೆನ್ನಾಗಿರೋದು. ಹಾಗೆ ಆಸೆ ಯಾರನ್ನು ಬಿಟ್ಟಿದ್ದಲ್ಲ, ಎಲ್ಲಾರನ್ನೂ ಸಂಪರ್ಕ ಮಾಡ್ಕೊಂಡು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಿದ್ದೀವಿ. ಭಗವಂತ ನಿಮ್ಮೆಲ್ಲರಿಗೂ ಆರೋಗ್ಯ ಭಾಗ್ಯ ಕೊಡ್ಲಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀವಿ. ನಮಸ್ತೆ, ಥ್ಯಾಂಕ್ ಯು, ಧನ್ಯವಾದ. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಅನ್ನು ಫಾಲೋ ಮಾಡಿ, ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.